ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿದಾಗೆ. ಅಮ್ಮನ ಮನೆಗೆ ಹೋಗಿದ್ದೆ, ಹಾಗಾಗಿ ಯಾವುದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ. ಇವತ್ತು ಒಂದು ಸೂಪರ್ ಆಗಿರುವಂತಹ ಪಾಲಕ್ ಚಿಕನ್ ಗ್ರೇವಿ ಮಾಡೋದನ್ನ ನೋಡೋಣ. ಪಾಲಕ್ ಚಿಕನ್ ಗ್ರೇವಿ ಮಾಡೋದಕ್ಕೆ ಫಸ್ಟಿಗೆ ಒಂದು ಮಸಾಲ ಮಾಡ್ಕೊಂಡ್ಬಿಡೋಣ. ಮಸಾಲ ಮಾಡ್ಕೊಂಡು ತಣ್ಣಗಾಗಕ್ಕೆ ಬಿಡಬೇಕಲ್ವಾ. ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಕಾಯಬೇಕು. ಸ್ವಲ್ಪ ಎಣ್ಣೆ ಕಾದ ನಂತರ ಒಂದು 2 ಲವಂಗ ಮತ್ತು ಚಕ್ಕೆ, ಒಂದು 3 ಲವಂಗ ಹಾಕೋಣ. ಮತ್ತು ಸ್ವಲ್ಪ ಚಕ್ಕೆ ಹಾಕೋಣ ಮಸಾಲ ಮಾಡ್ಕೊಳ್ಳೋದಕ್ಕೆ. ಒಂದು ಸ್ವಲ್ಪ ಚಕ್ಕೆ ಹಾಕೋತಾ ಇದ್ದೀನಿ. ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದ ನಂತರ ಈಗ ಇದಕ್ಕೆ ಸ್ವಲ್ಪ ಸೋಂಪು ಹಾಕೋಣ ಸ್ಮೆಲ್ಲಿಗೆ, ಹಾಗೆ ಸ್ವಲ್ಪ ಗಸಗಸೆ. ನೆಕ್ಸ್ಟು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಜೀರಿಗೆ ಇದಿಷ್ಟನ್ನು ಹಾಕೋಬೇಕು. ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿ ಹಾಕೋತೀನಿ, ಹಾಗೆ ಸ್ವಲ್ಪ ಶುಂಠಿ ಹಾಕೋಣ. ಇದು ಎಲ್ಲನೂ ಒಂದು ರೌಂಡ್ ತಿರುಗಿಸ್ಕೋಬೇಕು. ಈ ಥರ ಉರಿ ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ, ಇಲ್ಲಾಂದರೆ ಸಿದೋಗ್ಬಿಡತ್ತೆ. ಇದಿಷ್ಟು ತಿರುಗಿಸ್ಕೊಂಡು ಈಗ ಇದಕ್ಕೆ ಆನಿಯನ್ ಸೇರಿಸೋಣ. ಒಂದು ದೊಡ್ಡದಾದರೆ 1 ಸಾಕಾಗುತ್ತೆ, ಇಲ್ಲಾಂದರೆ 2 ಹಾಕ್ಕೊಳ್ಳಿ. ಅಂದರೆ ನೀವು 1 kg ಚಿಕನ್ ಮಾಡ್ತಾಯಿದ್ರೆ ದೊಡ್ಡದಾಗಿರೋ ಈರುಳ್ಳಿ ಬೇಕಾಗುತ್ತೆ, ಇಲ್ಲಾಂದರೆ 2 ಈರುಳ್ಳಿ ಹಾಕ್ಕೋಬೇಕು. ನಾನಿಲ್ಲಿ ಮೀಡಿಯಮ್ ಗಾತ್ರದ 2 ಈರುಳ್ಳಿ ಹಾಕಿದ್ದೀನಿ, ಸ್ವಲ್ಪ ದೊಡ್ಡದಾಗೇ ಇತ್ತು. 1 kg ಚಿಕನ್ಗೆ 2 ಆನಿಯನ್ ಹಾಕಬೇಕು ಮಸಾಲ ಮಾಡ್ಕೊಳ್ಳೋದಕ್ಕೆ. ಚೆನ್ನಾಗಿ ತಿರುಗಿಸ್ಕೊಂಡು ಇದೊಂಚೂರು ಬಿಸಿ ಆದ ನಂತರ ಸ್ವಲ್ಪ ಚಿಲ್ಲಿ ಹಾಕೋಣ. ಚಿಲ್ಲಿ ಹಾಕಿ ತಿರುಗಿಸ್ಬೇಕು. ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇತ್ತು, ನಾನಿಲ್ಲಿ 2 ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿ ಆದ ನಂತರ ನೆಕ್ಸ್ಟು ಸ್ವಲ್ಪ ಟೊಮೊಟೊ ಹಾಕೋಣ. ನಾನಿಲ್ಲಿ 2 ಟೊಮೊಟೊ ಹಾಕಿದ್ದೀನಿ, ಚಿಕ್ಕದಂದರೆ ಸ್ವಲ್ಪ ಮೀಡಿಯಮ್ ಗಾತ್ರ. ತುಂಬ ಚಿಕ್ಕದು ಒಂದೇ ಇದ್ದರೆ ಬೇಡ, 2 ಹಾಕ್ಕೊಳ್ಳಿ. 1 kg ಚಿಕನ್ಗೆ ಅಷ್ಟು ಬೇಕಾಗತ್ತೆ. ಈಗ ಇದು ಸ್ವಲ್ಪ ಬಿಸಿ ಆದ ನಂತರ ಈಗ ಇದಕ್ಕೆ ನಾನಿಲ್ಲಿ ಧನಿಯಾ ಕಾಳು ಹಾಕ್ತಾಯಿದ್ದೀನಿ. ಕೋಆರ್ಡಿನರ್ ಧನಿಯಾ ಪುಡಿ ಇದ್ದರೆ ನೀವು ಹಾಕ್ಕೋಬೋದು. ನಾನಿಲ್ಲಿ ಕಾಳು ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಕಾಳು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಪೌಡರ್ನೇ ಆ್ಯಡ್ ಮಾಡ್ಕೋಬೋದು ಡೈರೆಕ್ಟಾಗಿ, ಏನು ತೊಂದರೆ ಇಲ್ಲ. ಮತ್ತು ನೀವು ರೆಡ್ ಚಿಲ್ಲಿ ನೀವು ಹಾಗೆ ಇತ್ತು ಅಂದರೂ ಹಾಕ್ಕೋಬೋದು, ಇಲ್ಲಾಂದರೆ ಪೌಡರ್ ಹಾಕ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ಇದಕ್ಕೆ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ತಿರ್ಗಿಸ್ಕೊಳ್ಳೋಣ ಈ ಥರ. ನೆಕ್ಸ್ಟ್ ಈಗ ಇದಕ್ಕೆ ತಿರ್ಗಿಸ್ಕೊಂಡ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಇಲ್ಲಿ ಈಗ ಪಾಲಕ್ ಚಿಕನ್ ಆಗಿರೋದ್ರಿಂದ ಈಗ ಪಾಲಕ್ ಸೊಪ್ಪು ಹಾಕ್ಕೋಬೇಕು. ನಾನಿಲ್ಲಿ ಪಾಲಕ್ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿದ್ದೀನಿ, ತೊಳ್ಕೊಂಡಿರಬೇಕು. ಮತ್ತಿಲ್ಲಾಂದರೆ ಹಾಗೆ ಹಾಕಿದರೆ ಅದರಲ್ಲಿ ಮಣ್ಣೆಲ್ಲ ಇರುತ್ತೆ. ಹಾಗಾಗಿ
ಚಂದ ಮಾಡಿ ತೊಳ್ಕೊಂಡು ಇಟ್ಟಿರುವಂತಹ ಪಾಲಕ್ ಸೊಪ್ಪನ್ನ ಈ ಮಸಾಲಾಗೆ ಮಿಕ್ಸ್ ಮಾಡ್ಕೋಬೇಕು. ಒಂಚೂರು ಈ ಥರ ನೋಡಿ ಬೆಂದ್ಬಿಡುತ್ತೆ ಬೇಗನೆ. ಸೊ ಚಿಕ್ಕ ಪಾತ್ರೆನೇ ಸಾಕಾಗತ್ತೆ. ಈಗ ಇದಕ್ಕೆ ನಾನು ಟರ್ಮರಿಕ್ ಪೌಡರ್, ಅರಿಶಿನ ಪುಡಿ ಹಾಗೆ ಸ್ವಲ್ಪ ಕಲ್ಲುಪ್ಪು ಸೇರಿಸ್ಕೊತೀನಿ. ಈ ಥರ ತಿರುಗಿಸ್ಕೊಂಡು ಈಗ ಇದಕ್ಕೆ ಚಂದ ಮಾಡಿ ಈ ಥರ ತಿರ್ಸ್ಕೊಂಡ ನಂತರ ಸ್ವಲ್ಪ ತೆಂಗಿನ ತುರಿ ಈ ಥರ ಹಾಕ್ಕೋಬೇಕು. ನಾನಿಲ್ಲಿ ಒಂದು ಫುಲ್ ತೆಂಗಿನಕಾಯಿ ಹಾಕಿಲ್ಲ, ಒಂದು ಚಿಪ್ಪು ತೊಗೊಂಡಿದ್ದೀನಿ ಫುಲ್ ಕಂಪ್ಲೀಟಾಗಿ. ಸೊ ನಿಮಗೆ ಗ್ರೇವಿ ಸ್ವಲ್ಪ ತುಂಬ ಗಟ್ಟಿಯಾಗಿ ಬೇಕು ಅಂತ ಅಂದರೆ ನೀವು ಬೇಕಿದ್ದರೆ ಇನ್ನೊಂದು ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ಳೋದಾದರೂ ಹಾಕ್ಕೋಬೋದು, ಇಲ್ಲಾಂದರೆ ನಡೆಯುತ್ತೆ. ಪಾಲಕ್ ಸೊಪ್ಪು ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಜಾಸ್ತಿನೂ ಸೇರಿಸ್ಕೋಬೋದು, ನಿಮ್ಮ ಇಷ್ಟ. ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದು ಕಂಪ್ಲೀಟಾಗಿರೋ ಕಟ್ಟು ಫುಲ್ಲು ನಾನು ಪಾಲಕ್ ಸೊಪ್ಪು ಸೇರಿಸ್ಕೊಂಡಿದ್ದೀನಿ. ಸೊ ಇದಿಷ್ಟನ್ನು ಹಿಂಗೆ ತಿರ್ಸ್ಕೊಂಡು ಇಲ್ಲಿ ಈ ಥರ ತಿರ್ಸ್ಕೋಬೇಕು. ಈ ಥರ ತಿರ್ಸ್ಕೊಂಡು ಇದಕ್ಕೆ ನಾನೀಗ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋಣ. ನಾನಿಲ್ಲಿ ಒಣಮೆಣಸಿನ್ಕಾಯಿ ಸೇರಿಸ್ಕೊಂಡಿಲ್ಲಲ್ಲ, ಗ್ರೀನ್ ಚಿಲ್ಲಿ ಹಾಕಿದ್ದೆ. ಹಾಗಾಗಿ ಈಗ ನಾನು ಸ್ವಲ್ಪ ಇಲ್ಲಿ ಪೌಡರ್ ಹಾಕೋತಾ ಇದ್ದೀನಿ, ರೆಡ್ ಚಿಲ್ಲಿ ಪೌಡರು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೀವು ಖಾರ ನೋಡ್ಕೊಂಡು ಎಷ್ಟು ಬೇಕು ಅಂತ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಈ ಥರ ಸ್ವಲ್ಪ ತಿರ್ಸ್ಕೊಳ್ಳೋಣ. ಈಗ ಉರಿ ಆಫ್ ಮಾಡ್ಕೋಬೇಕು, ಆನಲ್ಲಿ ಇಟ್ಕೋಬೇಡಿ. ಇದು ಹೀಟ್ ಇರುತ್ತಲ್ಲ, ಸೊ ಇದರಲ್ಲೇ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ. ಸೊ ಈಗ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಪೌಡರ್ನ ಒಂದು ಅರ್ಧ ಸ್ಪೂನಷ್ಟು, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ನ ಹಾಕೋತೀನಿ. ಒಂದು ಅರ್ಧ ಸ್ಪೂನ್ ಅಷ್ಟೇ, ನಿಮಗೆ ಇಷ್ಟ ಇದ್ದರೆ ಹಾಕಿ, ಇಲ್ಲ ಅಂದರೆ ಬೇಡ ಪರವಾಗಿಲ್ಲ. ಇಷ್ಟೇ, ಜಾಸ್ತಿ ಹಾಕ್ಕೊಳ್ಳಲ್ಲ. ಒಂದು ಅರ್ಧ ಸ್ಪೂನಷ್ಟು, 2 ಅರ್ಧ ಸ್ಪೂನಷ್ಟು. ಈಗ ನೀಟಾಗಿ ಇದನ್ನು ಮತ್ತೊಂದು ರೌಂಡು ಮಿಕ್ಸ್ ಮಾಡೋಣ. ಈ ಥರ ಒಂದು ಸತಿ ಮಿಕ್ಸ್ ಮಾಡಿ ಇದು ತಣ್ಣಗಾಗಬೇಕಲ್ಲ. ಈಗ ಒಂದು ಕಡೆಗೆ ಇಟ್ಬಿಡೋಣ, ಇದು ತಣ್ಣಗಾಗೋದಕ್ಕೆ. ಸೊ ತಣ್ಣಗಾದ ನಂತರ ಅದನ್ನು ಮಸಾಲಾನ ರುಬ್ಕೋಬೇಕು. ಸೊ ಈಗ ಮತ್ತೆ ಇಲ್ಲಿ ನಾನು ಒಂದು ಬಾಣಲಿ ಇಟ್ಕೊಂಡು ಚಿಕನ್ ಡ್ರೈ ಮಾಡ್ಕೊಬಿಡೋಣ. ಆ ತಣ್ಣಗಾಗೋಷ್ಟೊತ್ತಿಗೆ ಇಲ್ಲಿ ಚಿಕನ್ ಡ್ರೈ ಮಾಡಿಕೊಂಡ್ರೆ ಬೇಗ ಆಗಿಬಿಡತ್ತೆ. ಸೊ ನೀವು ಬೇಗ ಆರಬೇಕು ಅಂದರೆ ಅಲ್ಲಿ ಪ್ಯಾನಿಂದ ತೆಗೆದು ನೀವು ಇದನ್ನು ಒಂದು ತಟ್ಟೆಗೆ ಹಾಕಿಟ್ರೆ ಬೇಗ ಆರ್ಕೊಳ್ಳುತ್ತೆ. ಸೊ ಇದರಲ್ಲೇ ಇಟ್ಟರೆ ಇನ್ನೂ ಹೀಟ್ ಇರುತ್ತಲ್ಲ, ಸೊ ಹಾಗಾಗಿ ಇನ್ನೂ ಬಿಸಿನೇ ಇರುತ್ತೆ. ಸೊ ಬಿಸಿ ಇರೋದು ನಾವು ಮಿಕ್ಸಿ ಮಾಡೋದಕ್ಕಾಗಲ್ಲ. ಸೊ ನಾನೊಂದು ಪ್ಲೇಟಿಗೆ ಹಾಕಿಟ್ಕೋತೀನಿ. ಸೊ ಇಲ್ಲಿ ಬಾಣಲಿ ಕಾದ ನಂತರ ಇದಕ್ಕೂ ಸ್ವಲ್ಪ ಇಲ್ಲಿ ಎಣ್ಣೆ ಹಾಕೋಣ. ನಾನಿಲ್ಲಿ ಇದಕ್ಕೆ ಒಗ್ಗರಣೆ ಮಾಡೋದಕ್ಕೆ ಚಕ್ಕೆ ಲವಂಗ ಎಲ್ಲ ಏನೂ ಹಾಕೋತಾ ಇಲ್ಲ, ಯಾಕೆಂದರೆ ಆಲ್ರೆಡಿ ನಾವು ಮಸಾಲದಕ್ಕೆ ಹಾಕಿರೋದ್ರಿಂದ ಇಲ್ಲಿ ಮತ್ತೆ ಸೇರಿಸ್ಕೋಬೇಕು ಅನ್ನೋದೇನಿಲ್ಲ. ಸೊ ನಾನಿಲ್ಲಿ ಡೈರೆಕ್ಟಾಗಿ ಹಾಗೆ ಮಾಡ್ತಾಯಿದ್ದೀನಿ. ಬಟ್ ಇಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ಮಾತ್ರ ಹಾಕೋತೀನಿ. ಸೊ ಈ ಥರ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಟೊಮೊಟೊ ಹಾಕ್ಕೊಂಡ್ರೆ ಸಾಕು. ಮತ್ತು ಮಸಾಲದ್ದು ಎಲೆಗಳು ಎಲ್ಲ ಹಾಕ್ಕೊಬೇಕು ಅಂತ ಏನಿಲ್ಲ, ನಿಮ್ಗೆ ಇಷ್ಟ ಇತ್ತು ಅಂದರೆ ಬೇಕಿದ್ರೆ ಹಾಕ್ಕೊಳ್ಳಿ. ನಾನದು ತಿನ್ನಬೇಕಾದ್ರೆ ಒಂದು ಸ್ವಲ್ಪ ಘಾಟ್ ಥರ ಬರುತ್ತೆ, ಹಾಗಾಗಿ ಸ್ವಲ್ಪನೇ ನಾನು ಮಸಾಲಾಗೆ ಹಾಕಿರೋದ್ರಿಂದ ಇಲ್ಲಿ ಸೇರಿಸ್ಕೊಳ್ಳೋದಿಲ್ಲ. ಇಲ್ಲೀಗ ಎಣ್ಣೆ ಕಾದ ನಂತರ ಸ್ವಲ್ಪ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ನನ್ನ ಸಿಸ್ಟರ್ ಸ್ವಲ್ಪ ಯಾವಾಗಲೂ ಮಾಡ್ತಾಯಿದ್ರು ಇದು ಪಾಲಕ್ ಸೊಪ್ಪಿನ ಚಿಕನ್ ಎಲ್ಲ ಚೆನ್ನಾಗಿ ಬರುತ್ತೆ. ಪಾಲಕ್ ಪನ್ನೀರೆಲ್ಲ ತಿಂದಿರ್ತೀರಲ್ಲ, ಸೊ ಅದೇ ಥರ ಈಗ ಪಾಲಕ್ ಇದ್ರದ್ದು ಚಿಕನ್ ಮಾಡೋಣ. ಸೊ ಇಲ್ಲಿ ಎಣ್ಣೆ ಕಾದು ಈರುಳ್ಳಿ ಹಾಕಿದ ನಂತರ ಸ್ವಲ್ಪ ಈರುಳ್ಳಿ ಮುಚ್ಚಿಟ್ಬಿಟ್ರೆ ಬೇಗ ಬೆಂದ್ಬಿಡುತ್ತೆ. ಸೊ ಈಗ ಇದಕ್ಕೆ ಟೊಮೊಟೊ ಹಾಕೊಳ್ಳೋಣ. ಈ ಥರ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು. ಇಲ್ಲಿ 2 ಟೊಮೊಟೊ 2 ಈರುಳ್ಳಿ ಹಾಕಿದ್ದೀನಿ ನಾನು. ಎಲ್ಲ ಮಿಕ್ಸ್ ಮಾಡೋಣ. ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಅದಕ್ಕೆ ಈಗ ಚಿಕನ್ ಹಾಕ್ತೀನಿ. ಚಿಕನ್ನ ಚಂದ ಮಾಡಿ ತೊಳೆದಿಟ್ಕೊಂಡಿರೋದು ಇದಕ್ಕೆ ಸೇರಿಸ್ಕೋಬೇಕು. ಈ ಥರ ಸೇರಿಸ್ಕೋತೀನಿ ನಾನು.
ಇದೆಲ್ಲ ಹಾಕಿದ ನಂತರ ಚಿಕನ್ನ ಫುಲ್ಲು 1 kg ಚಿಕನ್ಗೆ ನಿಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಮಾಡ್ಕೊಳ್ಳಿ. 1/2 kg ಇತ್ತು ಅಂದರೆ ಸ್ವಲ್ಪ ಮಸಾಲಾನ ಕಮ್ಮಿ ಮಾಡ್ಕೊಳ್ಳಿ. ನೀವು ಖಾರ ಎಲ್ಲ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಆಗುತ್ತೆ. ಇಲ್ಲ ಗಟ್ಟಿಯಾಗಿ ಇರಬೇಕು ಅಂದರೆ ಈಗ ಎಷ್ಟು ಮಾಡ್ಕೊಂಡಿದ್ರೆ ಅಷ್ಟೇ ಮಸಾಲ ನಡೆಯುತ್ತೆ. ಇದನ್ನು ಹಿಂಗೆ ಚಂದ ಮಾಡಿ ತಿರ್ಸ್ಕೋಬೇಕು. ನಾನು ಇದಕ್ಕೆ ನೀರು ಹಾಕಿ ಬೇಯಿಸಲ್ಲ, ಹಾಗೆ ಇದು ಮುಚ್ಚಳ ಕ್ಲೋಸ್ ಮಾಡಿ ಬರೀ ಇದರಲ್ಲೇ ಬೇಯಿಸ್ಕೊತೀನಿ. ಯಾಕಂದರೆ ಚಿಕನ್ನೇ ನೀರು ಬಿಟ್ಕೊಳತ್ತಲ್ಲ, ಹಾಗಾಗಿ ನೀವೆಲ್ಲ ಸ್ವಲ್ಪ ನೀರು ಸೇರಿಸ್ಕೊಂಡು ಬೇಯಿಸ್ಕೊತೀವಿ ಅನ್ನೋಂಗಿದ್ರೆ ನೀವು ಸೇರಿಸ್ಕೋಬೋದು. ನಾನಿಲ್ಲಿ ಹಾಗೆಯೇ ಇದಕ್ಕೆ ಈಗ ಸ್ವಲ್ಪ ಕಲ್ಲುಪ್ಪು ಹಾಕಬೇಕು. ಕಲ್ಲುಪ್ಪು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಪುಡಿ ಉಪ್ಪಿಗಿಂತ ಕಲ್ಲುಪ್ಪು ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂತ ನಾನಿಲ್ಲಿ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ನಿಮಗೆ ಯಾವುದು ಕಂಫರ್ಟ್ ಇರುತ್ತೋ ಅದನ್ನು ಯೂಸ್ ಮಾಡಿ. ಮತ್ತು ಇಲ್ಲಿ ಸ್ವಲ್ಪ ಅರಿಶಿಣದ ಪುಡಿ, ಟರ್ಮರಿಕ್ ಪೌಡರ್ ಅಷ್ಟು ಸೇರಿಸಿ ಒಂದು ಸತಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ತುಂಬ ಎಣ್ಣೆನೂ ಹಾಕ್ಕೊಂಡಿಲ್ಲ. ಕೆಲವರೆಲ್ಲ ತುಂಬ ಆಯಿಲ್ ಹಾಕ್ತಾರೆ, ಎಲ್ಲ ಫುಲ್ಲು ಅದು ಕಾಣಿಸ್ತಾ ಇರುತ್ತೆ ಇರುತ್ತೆ ಆ ಥರ ಹಾಕೋತಾರೆ. ನಾವು ನನ್ನ ಹತ್ರ ಮಾಡಲ್ಲ. ಸೊ ಈಗ ನೀವು ಕ್ಲೋಸ್ ಮಾಡಿ ಇಲ್ಲಿ ಸ್ವಲ್ಪ ಈ ಥರ ಬೇಯಿಸ್ಕೋಬೇಕು. ಈ ಥರ ಬೆಂದ ನಂತರ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಚಿಕನ್. ಇವಾಗ ಇದಕ್ಕೆ ರುಬ್ಬಿರುವಂತಹ ಪಾಲಕ್ ಮಸಾಲಾನ ಹಾಕ್ಕೊಳ್ಳೋಣ. ಸೊ ಪಾಲಕ್ ಮಸಾಲಾನ ಹಾಕಿ ನಿಮಗೆ ಗ್ರೇವಿ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ತುಂಬ ಗಟ್ಟಿ ಬೇಕು ಅಂದರೆ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಸಾಕು. ಗಟ್ಟಿ ಬೇಕು ಅಂದರೆ, ಇಲ್ಲ ಅಂದರೆ ಸಾಂಬಾರು ಥರ ಸ್ವಲ್ಪ ನನಗಿರಲಿ ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ನಿಮ್ಮ ಕಂಫರ್ಟ್ ಹೆಂಗೆ ಬೇಕು ಅಂತ ನೋಡಿಕೊಂಡು ನೀವು ನೀರು ಸೇರಿಸ್ಕೋಬೇಕು. ಗಟ್ಟಿ ಇರಬೇಕು ಅಂದರೆ ನೀವು ನೀರು ಹಾಕ್ದಂಗೆ ಬರೀ ಅಷ್ಟೇ ಏನು ರುಬ್ಬಿರ್ತೀರ ಈ ಥರ ಇಷ್ಟೇ ಹಾಕ್ಬಿಟ್ಟು ಸ್ವಲ್ಪ ಬೇಯಿಸಿದ್ರೆ ಫುಲ್ ಗಟ್ಟಿ ಆಗಿಬಿಡತ್ತೆ. ಬಟ್ ನಾನಿಲ್ಲಿ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ, ರೈಸಿಗೆ ಇಲ್ಲ ಚಪಾತಿಗೆ ಸ್ವಲ್ಪ ಇರಲಿ ಅಂತ. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿ ನೋಡಿ ಈ ಥರ ತಿರ್ಸ್ಕೋಬೇಕು. ಎಷ್ಟು ಚೆನ್ನಾಗಿ ಬಂದಿದೆ ಕಲರು. ಸೊ ಎಲ್ಲರೂ ಪಾಲಕ್ ಪನ್ನೀರೆಲ್ಲ ತಿಂದಿರ್ತೀರ. ಸೊ ಪಾಲಕ್ ಚಿಕನ್ನ ಒಂದು ಸತಿ ಟ್ರೈ ಮಾಡಿ. ಇದಕ್ಕೆ ಮತ್ತೆ ಲೆಮನ್ ಹಾಕಬೇಕು, ಅದು ನಾನು ಆಮೇಲೆ ಹಾಕೋತೀನಿ. ಈಗ ಸ್ವಲ್ಪ ಇಲ್ಲಿ ನೀರು ಹಾಕೋಣ. ನೀರು ಹಾಕಿಬಿಟ್ಟು ಈ ಥರ ಒಂದು ರೌಂಡ್ ಮಿಕ್ಸ್ ಮಾಡೋಣ. ನೀವು ಬೇಕಿದ್ರೆ ಒಂದ್ಸತಿ ಟೇಸ್ಟ್ ನೋಡಿಕೊಂಡು ಉಪ್ಪು ಕಮ್ಮಿ ಆಗಿದೆ ಏನಂತ ನೋಡ್ಬೋದು. ಈಗ ಸ್ವಲ್ಪ ಕುದೀತಾ ಇದೆ. ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಕುದ್ದಿದ ನಂತರ ನಿಮಗೆ ಆಗಲೇ ಹಾಕಿದಾಗ ಸ್ವಲ್ಪ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ. ಇವಾಗ ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಚಂದ ಮಾಡಿ ಕುದಿಬೇಕು. ಇದು ಈ ಥರ ಚಂದ ಮಾಡಿ ಕುದ್ದ ಮೇಲೆ ನೀವು ಇದಕ್ಕೆ ಚಂದ ಮಾಡಿ ತಿರ್ಸ್ಕೊಂಡು ಆಮೇಲೆ ಸಾಲ್ಟ್ ಏನಾದರೂ ಕಮ್ಮಿ ಆಗಿದ್ರೆ ಬೇಕಾದರೆ ಹಾಕ್ಕೊಳ್ಳಿ. ನಾನು ಈಗ ಇದಕ್ಕೆ ಕೊನೆಯಲ್ಲಿ ನಾನು ಲೆಮನ್ ಹಾಕ್ತಾ ಇದ್ದೀನಿ. ನಾನು ಮಧ್ಯದಲ್ಲೇ ಹಾಕೋತಾ ಇಲ್ಲ, ಲಾಸ್ಟಿಗೆ ಸೇರಿಸ್ಕೋಬೇಕು. ನೀವು ಬೇಕಾದ್ರೆ ಕರ್ಡು ಬೇಕಿದ್ರೆ ಸ್ವಲ್ಪ ಆ್ಯಡ್ ಮಾಡೋದಾದರೂ ಮಾಡ್ಕೋಬೋದು. ನಾನಿಲ್ಲಿ ಗಟ್ಟಿ ಮೊಸರು ಹಾಕ್ತಿಲ್ಲ, ಗಟ್ಟಿ ಮೊಸರು ಹಾಕಿದ್ರೂ ಚೆನ್ನಾಗಾಗತ್ತೆ. ನಾನಿಲ್ಲಿ ಒಂದು ದೊಡ್ಡದೊಂದು ಲಿಂಬೆಹಣ್ಣು ಅರ್ಧ ಹೋಳು ಹಾಕಿದ್ದೀನಿ. ಹುಳಿ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸಾಂಬಾರು ಪಾಲಕ್ದು. ಟೇಸ್ಟು ಬೇರೆ ಥರನೇ ಇರುತ್ತೆ ನಿಮಗೆ ತಿನ್ನೋದಕ್ಕೆ. ನಾರ್ಮಲಾಗಿ ನೀವು ಯಾವಾಗಲೂ ಒಂದೇ ಥರ ಮಾಡ್ಕೊಂಡು ತಿಂತಿರ್ತೀವಲ್ಲ, ಸೊ ಈ ಥರ ಒಂದು ಸತಿ ನೀವು ಟ್ರೈ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ವಿಡಿಯೋನ ಮೊದಲಿಂದ ಕೊನೆ ತನಕ ದಯವಿಟ್ಟು ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಮಧ್ಯದಲ್ಲಿ ನೀವು ಸ್ಕಿಪ್ ಮಾಡಿದರೆ ನಾನು ಏನೇನು ಹಾಕಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಕ್ಲಿಯರಾಗಿ ನೋಡಿ, ಕೊನೆ ತನಕ ನೋಡಿ. ಸೊ ನೋಡ್ತಿದ್ದೀರಲ್ಲ, ಈ ಥರ ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಸೊ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಈ ಪಾಲಕ್ ಚಿಕನ್ ಗ್ರೇವಿ और ಪಾಲಕ್ ಚಿಕನ್ ಸಾಂಬಾರು ನಿಮಗೆ ಮಾಡಿದ್ನ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಸೊ ನೋಡ್ತಿದ್ದೀರಲ್ಲ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು
ನಮ್ಮ ವಿಡಿಯೋನ ಲೈಕ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ನಾನು ಮತ್ತೆ ಇದೇ ಥರ ಬೇರೆ ಹೊಸ ವಿಡಿಯೋಗಳ ಜೊತೆಗೆ ಸಿಗ್ತಿರ್ತೀನಿ. ಸೊ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ಟಾಟಾ ಬಾಯ್ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.